ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿಯ ಜುಲೈ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ. ನೋಡಿ, ವಿಶೇಷವಾಗಿ ಸಿಂಹರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಶತ್ರುವಿನಿಂದ ಜಯವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋನ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ನೀವು ಸಂಪೂರ್ಣವಾದಂಥ ವಿಡಿಯೋನ ನೋಡಬೇಕು. ಹಾಗೂ ಈ ವಿಡಿಯೋಗೊಂದು ಲೈಕನ್ನು ಕೊಡಿ, ಹಾಗೂ ಶೇರನ್ನು ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಕೆಳಗಡೆ ಕಾಡ್ತಾ ಇರ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಬನ್ನಿ, ವಿಶೇಷವಾಗಿ ಸಿಂಹರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋದಾದರೆ, ನಿಮ್ಮ ಶತ್ರುಗಳಿಂದ ಬಹಳಷ್ಟು ರೀತಿಯಾದಂಥ ಜಯವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ನೋಡಿ, ವಿಶೇಷವಾಗಿ ವಾಹನದ ವ್ಯಾಪಾರ ವಹಿವಾಟು ಮಾಡುವವರಿಗೆ ಮತ್ತು ವಾಹನದಲ್ಲಿ ಸಾಕಷ್ಟು ರೀತಿಯಾದಂಥ ಬಿಸ್ನೆಸ್ಗಳನ್ನು ಮಾಡುವವರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೀವು ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಉದ್ಯಮವನ್ನು ನಡೆಸುವವರಿಗೆ ಈ ಒಂದು ತಿಂಗಳಿನಲ್ಲಿ ಒಂದಷ್ಟು ರೀತಿಯಾದಂಥ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಅಂದರೆ ತಿಂಗಳ ಪ್ರಾರಂಭದಲ್ಲಿ, ನಂತರ ಅದೇ ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರಿಗೆ ತಿಂಗಳ ಅಂತ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ನಿಮಗೆ ಭಾಳಷ್ಟು ಯಾವುದೇ ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ಸಾಕಷ್ಟು ರೀತಿಯಲ್ಲಿ ಶತ್ರುಗಳು ನಿಮಗೆ ನಷ್ಟವನ್ನು ಮಾಡಲೇಬೇಕು ಮತ್ತು ತೊಂದರೆಯನ್ನು ಮಾಡಲೇಬೇಕು ಅಂತ ಹೇಳಿ ಭಾಳಷ್ಟು ರೀತಿಯಾದಂಥ ಪಿತೂರಿಗಳು ನಡೆಯುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಅಥವಾ ನಿಮ್ಮ ಹಣವನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮನ್ನು ಸಿಕ್ಕಾಕ್ಸ್ಬೇಕು ಅಂತ ಶತ್ರುಗಳು ಭಾಳಷ್ಟು ರೀತಿಯಲ್ಲಿ ಕಾಯ್ತಾ ಇರ್ತಾರೆ. ಅಂತಹ ಶತ್ರುಗಳಿಂದ ನಿಮಗೆ ಜಯ ಸಿಗುತ್ತೆ. ಮತ್ತು ವಿಶೇಷವಾಗಿ ಕೊಟ್ಟಂತಹ ಹಣ ವಾಪಸ್ಸು ಬರುವಂತಹ ಸಾಧ್ಯತೆಯು ಕೂಡ ಇದೆ. ನೀವು ಏನು ಕೊಟ್ಟಿರ್ತಿರಲ್ಲ ಆ ಹಣ ಅನ್ನೋದು ನಿಮಗೆ ವಿಶೇಷವಾಗಿ ಮರುಪಾವತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ನಾವು ನೋಡಬಹುದು ಸಿಂಹರಾಶಿಯವರಿಗೆ. ಮತ್ತು ಮನೆ ನಿಂತೋಗಿದ್ದರೆ, ವಿಶೇಷವಾಗಿ ಈ ಒಂದು ಮನೆ ಭಾಳಷ್ಟು ಶ್ರಮವನ್ನು ಪಟ್ಟು ಒಂದು ಮನೆಯನ್ನು ಕಟ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಅದೇನಾದರೂ ನಿಂತು ಹೋಗಿದ್ರೆ ಅಥವಾ ಹೋದ ತಿಂಗಳಿನಲ್ಲಿ ಅದಕ್ಕಿಂತ ಹೋದ ತಿಂಗಳಿನಲ್ಲಿ ಯಾವುದಾದ್ರೂ ಒಂದು ಮೂಲದಿಂದ ಹಣ ಸಿಕ್ಕಿ ನಿಮಗೆ ನಿಂತಹ ಮನೆ ನಿಮಗೆ ವಿಶೇಷವಾಗಿ ಅದು ನೆರವೇರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮನೆ ಕಟ್ಟುವಂತಹ ಒಂದು ಕನ್ಸ್ಟ್ರಕ್ಷನ್ನು ಮುಂದುವರಿಯುವಂತಹ ಸಾಧ್ಯತೆಯು ಕೂಡ ಇದೆ. ಇನ್ನು ವಿಶೇಷವಾಗಿ ಮಹಿಳೆಯರು ಆಭರಣವನ್ನು ಕೊಂಡುಕೊಳ್ಬೇಕು ಅಂತ ಇದ್ದವರಿಗೆ ಈ ತಿಂಗಳು ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ತಂದು ಕೊಡುತ್ತದೆ. ಯಾರಿಗೆ? ಸಿಂಹರಾಶಿಯವರಿಗೆ. ನೋಡಿ, ಸಿಂಹರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಟ್ಟಿಗೆ ಸ್ವಲ್ಪ ಹಣವನ್ನು ಕೊಡಬೇಕಾದ್ರೆ ಒಂದು 10 ಅಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಹಣದ ವ್ಯವಹಾರವನ್ನು ಮಾಡಿ ಹಾಗೂ ಜಾಗ್ರತೆಯಿಂದ ವ್ಯವಹಾರ ಮಾಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದು ವಿಶೇಷವಾಗಿ ನೋಡಿ, ಕೃಷಿ ಮಿತ್ರರಿಗೆ, ಹೈನುಗಾರಿಕೆ ಮತ್ತು ರೇಷ್ಮೆ ಉದ್ಯಮವನ್ನು ಮಾಡುವವರಿಗೆ, ಸಿಂಹರಾಶಿಯವರಿಗೆ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇನ್ನು ಹತ್ತಿ ವ್ಯವಹಾರವನ್ನು ಮಾಡೋರಿಗಾಗಿರ್ಬೋದು ಅಥವಾ ಜವಳಿ ಅಂದರೆ ಬಟ್ಟೆಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಗಳನ್ನು ಮಾಡೋವರಿಗೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳನ್ನು ನೀವು ಕಾಣಬಹುದು. ವಿಶೇಷವಾಗಿ ಜವಳಿ ಉದ್ಯಮವನ್ನು ನಡೆಸೋರಿಗೆ ಲಾಭವನ್ನು ಕಾಣ್ತೀರ ಈ ತಿಂಗಳಿನಲ್ಲಿ. ಮತ್ತು ಬಹಳಷ್ಟು ರೀತಿಯಾದಂಥ ಅಡೆತಡೆಗಳು ಬಂದರೂ ಕೂಡ ಜವಳಿ ಉದ್ಯಮದಲ್ಲಿ ಒಂದು ಒಳ್ಳೆಯ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ, ಸ್ವಲ್ಪ ಉನ್ನತ ಶಿಕ್ಷಣಕ್ಕಾಗಿ ಸ್ವಲ್ಪ ವಿದೇಶಾಂಗಕ್ಕೆ ಏನಾದರೂ ಪ್ರಯತ್ನವನ್ನು ಪಡ್ತಾ ಇದ್ದವರಿಗೆ, ಅಂಥವರಿಗೂ ಕೂಡ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ಒಂದು ಒಳ್ಳೆ ಸೀಟ್ ಅನ್ನೋದು ನಿಮಗೆ ಸಿಕ್ಕಿ ಅದರಿಂದ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳನ್ನು ನಾವು ನೋಡಬಹುದು. ಇನ್ನು ವಿಶೇಷವಾಗಿ ನಿಮ್ಮ ಮನಸ್ಥಿತಿಯು ಕೂಡ ತಿಂಗಳ ಆರಂಭದಲ್ಲಿ ಒಂದಷ್ಟು ರೀತಿಯಲ್ಲಿ ಉತ್ಸಾಹದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ತಿಂಗಳ ಮಧ್ಯದಲ್ಲಿ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಘಟನೆಗಳು ನಡೆಯುವಂಥ ಸಾಧ್ಯತೆ ಇದೆ. ಅದು ವಾಹನದಲ್ಲಿ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಅಪಘಾತಗಳ ಸಂಭವಿಸುವಂತಹ ಸಾಧ್ಯತೆ ಇದೆ. ಅಂದರೆ
ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಿ, ಆಯಿತಾ. ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಯಾಕೆಂದರೆ ಸ್ವಲ್ಪ ವಾಹನದಲ್ಲಿ ಅಪಘಾತದ ಸಂಭವಗಳು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ ನೀವು ಹೊಸ ವಿಷಯಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅಧ್ಯಯನಗಳನ್ನು ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀರ ಅಂದರೆ ಹೊಸ ವಿಷಯಗಳ ಬಗ್ಗೆ ನೀವು ಅಧ್ಯಯನದ ಅಗತ್ಯ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ಗಳನ್ನು ಮಾಡುವವರಿಗೆ ಅಥವಾ ಪ್ರತಿನಿತ್ಯ ವಹಿವಾಟುಗಳನ್ನು ಮಾಡುವವರಿಗೆ ಈ ತಿಂಗಳಿನಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ನೀವು ಈ ಷೇರು ಮಾರುಕಟ್ಟೆಯಲ್ಲಿ ನೀವು ಹೂಡಿಕೆಯನ್ನು ಮಾಡುವವರಾಗಿದ್ದರೆ ಆದಷ್ಟು ಸ್ವಲ್ಪ ರಾಹುವಿನ ಮಂತ್ರವನ್ನು ಪಠನೆಯನ್ನು ಮಾಡಿ ಮತ್ತು ಒಂದು ಒಳ್ಳೆಯ ನಿಮಗೆ ಮೈಂಡ್ ಸ್ಟೇಬಲ್ ಅನ್ನೋದು ಸಿಗುತ್ತೆ ಮತ್ತು ಅದರಿಂದ ಸಾಕಷ್ಟು ರೀತಿಯಾದಂಥ ಲಾಭ ಸಿಗುತ್ತೆ. ನೋಡಿ, ನೀವು ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಹಣ ಗಳಿಸಬೇಕು ಅಂದರೆ ರಾಹುವಿನ ಪಾತ್ರ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆಂದರೆ ರಾಹು ಇದ್ದರೆ ಮಾತ್ರ ನಿಮಗೆ ಈ ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅದರಲ್ಲೂ ಕೂಡ ಈ ಸಿಂಹರಾಶಿಯವರಿಗೆ ಷೇರು ಮಾರುಕಟ್ಟೆ ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗಿಬರುತ್ತೆ. ಹಾಗಾಗಿ ರಾಹುವಿನ ಮಂತ್ರವನ್ನು, ಬೀಜಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡಿದರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭ ಫಲಗಳನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ವೈವಾಹಿಕ ಜೀವನವು ಕೂಡ ಸುಖಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ನೀವು ಈ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವವರು ಸ್ವಲ್ಪ ವ್ಯಾಜ್ಯಗಳು ಎದುರಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಪಾರ್ಟ್ನರ್ಶಿಪ್ ಹಿಡಿಸದೆ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಮಧ್ಯೆ ಸ್ವಲ್ಪ ಏನಾದರೂ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಕಂಡು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ ಈ ಒಂದು ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ವಿಶೇಷವಾಗಿ ಕಾಳಿ ಮಂತ್ರವನ್ನು, ಅಥವಾ ನಿಮಗೆ ಕಾಳಿ ಮಂತ್ರ ಗೊತ್ತಿಲ್ಲಪ್ಪ ಅಂತ ಹೇಳಿದರೆ ಓಂ ನಮೋ ಕಾಳಿಯಾಯ ನಮಃ, ಓಂ ನಮೋ ಕಾಳಿಯಾಯ ನಮಃ ಅಂತ ಹೇಳಿ ಒಂದು 108 ಬಾರಿ ಹೇಳಿ. ಅಥವಾ ಪ್ರತಿನಿತ್ಯ ನೀವು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ 108 ಬಾರಿ ಹೇಳಿ ನೀವು ಮನೆಯನ್ನು ಬಿಟ್ಟರೆ ನಿಮಗೆ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣ್ತೀರಾ. ಯಾಕೆಂದರೆ ವಿಶೇಷವಾಗಿ ನಿಮ್ಮ ಜಾತಕದ ಅನುಸಾರವಾಗಿ ನಿಮಗೆ ಶತ್ರುವಿನಿಂದ ಲಾಭವಿದೆ. ಹಾಗಾಗಿ ಶತ್ರುವಿನಿಂದ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಂಡುಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ ಸಿಂಹರಾಶಿಯವರು ಸ್ವಲ್ಪ ಭಾಳಷ್ಟು ಮುಂದಾಲೋಚನೆಯನ್ನು ಮಾಡಿ ಸ್ವಲ್ಪ ಹೂಡಿಕೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಅದು ರಿಯಲ್ ಎಸ್ಟೇಟ್ಗಾಗಿರ್ಬಹುದು ಅಥವಾ ಚಿನ್ನಕ್ಕೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಆದರೆ ಆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಗುರುವಿನ ಮಾರ್ಗದಲ್ಲಿ ಮಾತ್ರ ತೆಗೆದುಕೊಂಡ್ರೆ ನಿಮಗೆ ಲಾಭವಾಗುತ್ತದೆ. ಏಕೆಂದರೆ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಹೋದರೆ ಮಾತ್ರ ನಿಮಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಟೈಮ್ ಸ್ಪೆಂಡನ್ನು ಮಾಡಬೇಕು ನೀವು. ಏಕೆಂದರೆ ಮಕ್ಕಳೊಟ್ಟಿಗೆ ನೀವು ಸಮಯವನ್ನು ಕಳೀಲಿಲ್ಲ ಅಂದರೆ ಬಹಳಷ್ಟು ರೀತಿಯಲ್ಲಿ ನಿಮಗೆ ಒತ್ತಡಗಳು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಸ್ವಲ್ಪ ಮನೋಬಲ ಅನ್ನೋದು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತದೆ. ಯಾಕೆಂದರೆ ಆ ಶತ್ರುಗಳು ನಿಮಗೆ ಆ ರೀತಿಯಲ್ಲಿ ಕಾಟ ಕೊಡಬೇಕು ಅಂತಲೇ ನಿಮಗೆ ಕಾಯ್ತಾ ಇರ್ತಾರೆ. ಓಕೆನಾ? ಆ ರೀತಿಯಲ್ಲಿ ಕಾಟವನ್ನು ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ. ಅದನ್ನೆಲ್ಲ ಮರಿಬೇಕು ಅಂದರೆ ನೀವು ಮಕ್ಕಳೊಟ್ಟಿಗೆ ಟೈಮ್ ಅನ್ನೋದು ಸ್ಪೆಂಡ್ ಮಾಡಲೇಬೇಕು. ಓಕೆನಾ? ಅಥವಾ ಯೋಗ ಧ್ಯಾನಗಳನ್ನು ಮಾಡಿ ಅಥವಾ ನೀವು ಒಂದು ಒಳ್ಳೆ ವ್ಯಾಯಾಮಗಳನ್ನು ಮಾಡಲೇಬೇಕು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಸಿಂಹರಾಶಿಯ ಒಂದು ಫಲಾನುಫಲಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.